ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜೆ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಡೇಟ್ ಬಂದು ಡಿಸೆಂಬರ್ 21 ಭಾನುವಾರ. ಇವತ್ತು ರಜಾ ಅಲ್ವಾ, ಹಾಗಾಗಿ ಬೆಳಗ್ಗೆ ಸ್ವಲ್ಪ ಲೇಟಾಗೆದ್ದು ಬ್ರೇಕ್ಫಾಸ್ಟ್ಗೆ ಇದು ಏನು ಮಾಡಿದ್ರು, ಟೊಮೆಟೊ ಬಾತ್ ಮಾಡಿದ್ರು. ತಿನ್ಕೊಂಡು ನಾನು ಸ್ವಲ್ಪ ಎಸ್ಟಿಮೇಷನ್ ಎಲ್ಲ ಮಾಡೋದಿತ್ತು. ಇರಿ ಸೊ ನಾನು ಸ್ವಲ್ಪ ಕೆಲಸ ಮಾಡ್ತಾಯಿದ್ದೆ. ರೂಪೇಶ್ ಮೇಲುಗಡೆ ರೂಮ್ ಎಲ್ಲ ಕ್ಲೀನ್ ಮಾಡಿ ಬೆಡ್ಶೀಟ್ಸು ಎಲ್ಲ ಚೇಂಜ್ ಮಾಡಿ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಆ್ಯಂಡ್ ಈಗ ರೆಡಿ ಆಗಿದ್ದೀವಿ, ವಿ ಆರ್ ಮಾಲ್ಗೆ ಹೋಗ್ತಾ ಇದ್ದೀವಿ. ಏನಪ್ಪ ಇವತ್ತಿನ ಸ್ಪೆಷಲ್ ಅಂದರೆ, ನೆನ್ನೆ ನಮ್ಮ ಅತ್ತೆದು ಬರ್ಡೇ ಇತ್ತು. ಆ್ಯಂಡ್ ಬರ್ಡೇ ದಿವಸನೇ ನೆನ್ನೆ ನಮ್ಮ ಅತ್ತೆದು ಲಾಸ್ಟ್ ವರ್ಕಿಂಗ್ ಡೇ. ಅಂದರೆ ನೆನ್ನೆ ನಮ್ಮ ಅತ್ತೆಗೆ ಅಫಿಷಿಯಲ್ ಆಗಿ ರಿಟೈರ್ ಆಗೋದ್ರು. ಸೊ ಬಟ್ ಈಗ ರಿಟೈರ್ 60 years ಆದ್ರೂ ಇನ್ನೂ +2 years ವರ್ಕ್ ಮಾಡ್ಬೋದು. ಹಾಗಾಗಿ ನಮ್ಮ ಅತ್ತೆ ಮನೇಲಿ ಇದು ಏನು ಮಾಡ್ತಾರೆ ಅಂದ್ಬಿಟ್ಟು ಅವರು ಕಂಟಿನ್ಯೂ ಮಾಡ್ತೀನಿ ಅಂದರು. ಹಾಗಾಗಿ ಒಂದು ಚಿಕ್ಕ ಟ್ರೀಟ್ ಕೊಡ್ತೀನಿ ಅಂತ ನಮ್ಮ ಅತ್ತೆ ಹೇಳಿದರು. ಟ್ರೀಟ್ ಎಲ್ಲ ಏನೂ ಬೇಡ, ನಾವು ನಿಮಗೆ ಟ್ರೀಟ್ ಕೊಡ್ತೀವಿ. ನಮ್ಮಿಬ್ಬರನ್ನ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ, ಇಷ್ಟು ಕಷ್ಟಪಟ್ಟು ಸಾಕಿದ್ದೀರಾ, ನಾವೇ ನಿಮ್ಗೆ ಟ್ರೀಟ್ ಕೊಡ್ತೀವಿ, ಇಷ್ಟು ವರ್ಷ ನೀವು ಕೆಲಸ ಮಾಡಿದ್ದೀರಲ್ಲ ಅಂತ ಅಂದ್ಕೊಂಡು ಇವಾಗ ಒಂದು ಮೂವಿಗೆ ಹೋಗಿ, ಇಲ್ಲಿ ಒಳ್ಳೆ ಕಡೆ ಮೂವಿಗೆ ಹೋಗಿ ಮೂವಿ ನೋಡಿಕೊಂಡು ಎಂಜಾಯ್ ಮಾಡ್ತಾ ಒಂದು ಒಳ್ಳೆ ಕಡೆ ಡಿನ್ನರ್ಗೆ ಹೋಗಿ ಊಟ ಮಾಡೋಣ. ಅದಕ್ಕೂ ಮುಂಚೆ ನೆನ್ನೆ ನೈಟ್ ಕೇಕೆಲ್ಲ ಆರ್ಡರ್ ಮಾಡಿದ್ವಿ. ಬಟ್ ನಮ್ಮ ಅತ್ತೆಗೆ ತಲೆನೋವು ಅಂತ ಮಲಗಿಬಿಟ್ಟಿದ್ರು. 1-2 time ಎಬ್ಬರಿಸಿದ್ವಿ, ಎದೋಳಿಲ್ಲ. ನಾಳೆ ಕಟ್ ಮಾಡೋಣ ಅಂದರು. ಹಾಗಾಗಿ ಇವಾಗ ಹೋಗಿ ಕೆಳಗಡೆ ಕೇಕ್ ಕಟ್ ಮಾಡಿ ನೆಕ್ಸ್ಟ್ ವಿ ಆರ್ ಮಾಲ್ಗೆ ಹೋಗಿ ಅಖಂಡ 2 ಮೂವಿನ ನೋಡಿಕೊಂಡು ಒಂದು ಒಳ್ಳೆ ಡಿನ್ನರ್ನ ಮಾಡಿಕೊಂಡು ನಮ್ಮ ಅತ್ತೆ ಬಿಸಿ ಕಾಫಿ ಕೊಟ್ಟರು, ಕುಡ್ಕೊಂಡು ನೀವು ಸ್ವಲ್ಪ ಕ್ಲೀನಾಗಿ ರೆಡಿ ಆಗೋದಲ್ಲ ಅತ್ತೆ, ಬೇರೆ ಸೀರೆ ಕಟ್ಕೊಂಡು. ನೋಡಿ ನಮ್ಮ ಅತ್ತೆಗೆ ರೆಡಿ ಆಗಬೇಕು ಅಂದರೆ ಆಗಲ್ಲ, ವಯಸ್ಸಾಗ್ಬಿಟ್ಟೈತಲ್ಲ, ಅಜ್ಜಿ ಥರ ಅಜ್ಜಿನೇ ಅಲ್ವಾ, ಇನ್ನೇನು ಅಜ್ಜಿ ಥರ ಆಡೋದು. ಅವ್ನು ನೋಡಿ ಮ್ಯೂಸಿಕ್. ಯದುವೀರ್ ಯಾವುದೋ ಅವಾಗೆ ನನಗೋಸ್ಕರ ಸಾಂಗ್ ಹೇಳ್ತಾ ಇದ್ದಲ್ಲ, ಹೇಳು ನೋಡಿ. ಜೀವನೀನೇ ಜೀವನೀನೇ ಜೀವವೇ ಹೋಗಿ ಬಂದರು, ನಾನು ನೀನು ಇಬ್ಬರೇ ಊರಲ್ಲಿ. ಹೇಳು ಯದುವೀರ್. ಬೇರೆ ಸಾಂಗ್ ಹೇಳು, ದೇವ್ರ ಸಾಂಗ್ ಹೇಳು, ಲಕ್ಷ್ಮಿ ಸಾಂಗ್ ಹೇಳು. ಹೇಳು, ಕ್ಲೀನಾಗಿ ಹೇಳು. ಅದಲ್ಲ, ಭಾಗ್ಯದ ಲಕ್ಷ್ಮಿ, ಅದು ಹೇಳು. ಹೇಳು. ಹಲೋ ಸಾಹೇಬಾ ನೋಡ್ದಾ? ಆಮೇಲೆ ಬೇರೆ ಸಾಂಗ್ ಹೇಳು, ಬೇರೆ ಸಾಂಗ್ ಚೇಂಜ್. ನೋಡಿ ರೂಪೇಶ್ ಇದ್ದಾರೆ. ಇದು ಬೇಗ ಕುಡಿದ್ಬಿಡು, ಹೋಗೋಣ ಬನ್ನಿ. ಕೇಕ್ ಕಟ್ ಮಾಡುವ ಇವಾಗ. ಟು ಯು ಹ್ಯಾಪಿ ಬರ್ಡೇ ಅತ್ತೆ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ರಿಟೈರ್ಮೆಂಟ್ ಡೇ ಟು. ಇಲ್ಲಿ ಏ ನೈಸ್. ನೀನು ಅವಾಗ ತಿನ್ಸು, ತಿನ್ಸ್ಬಿಡು ಅವಾಗ. ಹ್ಯಾಪಿ ಬರ್ಡೇ ಅವ್ವ. ಹ್ಯಾಪಿ ಬರ್ಡೇ ಅಮ್ಮ. ಸಾಕಿರಮ್ಮ, ಬಟ್ಟೆ ಎಲ್ಲ ಗಲೀಜಾಗುತ್ತೆ. ಒಚ್ಚನಕ್ಕೆ ಕಟ್ಸೆ ಹೆಚ್ಕೊಂಡಿದ್ದಾನೆ. ಆಮೇಲೆ ಬಂದ್ಮೇಲೆ ತಿನ್ನ. ಮತ್ತೆ ಸಿಂಗಾಪುರ ಸಾಲವ ಇವಾಗ ಹೋಗ್ಬಿಟ್ಟಲ್ಲ, ಆಮೇಲೆ ಬಂದ್ಮೇಲೆ ಸಾಕು, ಆಮೇಲೆ ತಿನ್ನೋಣ. ನೀನು ತಿನ್ಸು. ಇದು ಬಟ್ಟೆ ಎಲ್ಲ ಗಲೀಜಾಗ್ತಾ ಇದೆ. ಇದು ಹ್ಯಾಪಿ ಬರ್ಡೇ ಅಂತ. ಥ್ಯಾಂಕ್ ಯು. ನಡೀರಿ, ಹಂಗೆ ಎತ್ತಿರು.
ಸರಿ ಅದ ಇದೀಗ ಇಪ್ಪತ್ತೇನು So maybe this floor. 6, 9. ಯದುವೀರ್ ನೋಡಿ. ಹಾಯ್ ಯದುವೀರ್. ಯದುವೀರ್ ಹಾಯ್. ಮಿನಿ ನೋಡಿ. ಈ ಕಡೆ ತಿರುಗು ಯದುವೀರ್. ಎದ್ದು ಆ ಕುತ್ಕೊಳ್ರಿ, ಇಲ್ಲಿ ತಗೊಂಬರ್ತೀವಿ. ಲತಾ ಎಷ್ಟು ವಾಟರ್ ಬಾಟ್ಲು? 65 rupees ಅಂತೆ ಒಂದು ವಾಟರ್ ಬಾಟಲ್. ಅತ್ತ ಇದೆ ಎಂತ తెలుసుನಾ? 65 rupees. ಎಷ್ಟು ಚೆನ್ನಾಗಿದೆ ನೋಡಿ. ಅಂದರೆ ಕಾಸ್ಟ್ಲಿ ಇದು. ಇದು ಒಂದೇ 475, 470. ಒಂದು ವಾಹನದಲ್ಲಿ ಪೆಟ್ರೋಲ್ ಲೋಡಿಂಗ್ ತಗೊಳ್ಬೇಕು. Taught me no job is too small. I didn't care about my screen time. I wanted my performances to make people feel. పొగ త్రాగుట, మద్యం సేవించుట ఆరోగ్యానికి హానికరం. దానికి జవాబుగా నువ్వు మారాలి. అది సాధించడానికి నీకున్న ఒకే ఒక్క మార్గం ಮನೆಗೆ ಬಂದ್ಬಿಟ್ವಿ. ಲೇಟ್ ಆಯಿತು. ಮನೆಗೆ ಆರ್ಡ್ರ್ ಮಾಡ್ಕೊಳ್ಳೋಣ ಅಂತ ಸಿತಾರಾಯಿಂದ ಬಿರಿಯಾನಿ, ಚಿಕನ್ನು, ಲಾಲಿಪಾಪು ಎಲ್ಲ ಆರ್ಡ್ರ್ ಮಾಡ್ಕೊಂಡು ತಿಂತಾಯಿದ್ದೀವಿ. ಫ್ರೆಂಡ್ಸ್, ಈ ಥರ ಪ್ಯಾಕಿಂಗ್ ಎಲ್ಲ ನಡೀತಾ ಇದೆ ಕ್ರೀಮ್ದು. ಇಷ್ಟು ಆರ್ಡರ್ ಇದೆ ಇವತ್ತು. 24 ಕ್ರೀಮ್ಸ್ ಇವತ್ತು ಡಿಸ್ಪ್ಯಾಚ್ ಮಾಡಬೇಕು. ಸೊ ಎಷ್ಟೊಂದು ಜನ ಇದ್ರ ಡೀಟೇಲ್ಸ್ ಕೂಡ ಕೇಳ್ತಾ ಇದ್ರೆ. ದಿಸ್ ಇಸ್ ಮಿಲ್ಕಿ ವೈಟ್ನಿಂಗ್ ಕ್ರೀಮ್ ಅಂತ ಫೇಸ್ ಕ್ರೀಮ್. ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಹೋಮ್ ಮೇಡ್ ಕ್ರೀಮ್ ಆಗಿರುತ್ತೆ. ನಾನು ಆಲ್ಮೋಸ್ಟ್ 1 year-ಇಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದೇನಪ್ಪ ಅಂದರೆ ಸ್ಕಿನ್ ವೈಟ್ನಿಂಗ್ ಮಾಡೋಕ್ಕೆ, ಪಿಂಪಲ್, ಆ್ಯಕ್ನೆ ಮಾರ್ಕ್ಸ್ ಆಗಲಿ ಅಥವಾ ಟ್ಯಾನ್ ಆಗಿದ್ರೆ, ನಿಮಗೆ ಡಾರ್ಕ್ ಸರ್ಕಲ್ಸ್ ಇದ್ದರೆ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಹಾಗೆಯೇ ಸ್ವಲ್ಪ ವಯಸ್ಸು ಆಗ್ತಾ ಫೇಸ್ ಎಲ್ಲ ಸ್ವಲ್ಪ ಲೂಸ್ ಆದಂಗೆ ಅನ್ಸುತ್ತಲ್ಲ ಅಂಥವ್ರು, ಅದಾಗಿರುತ್ತಲ್ಲ, ಸೊ ಅದಕ್ಕೆಲ್ಲ ಇದನ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ತುಂಬ ಸೇಲ್ ಆಗ್ತಾ ಇದೆ ನನ್ನ ಹತ್ರ. ಸೊ ಇವತ್ತು ಒಂದೇ ದಿವಸ 24 ಕ್ರೀಮ್ಸ್ನ ನಾನು ಡಿಸ್ಪ್ಯಾಚ್ ಮಾಡ್ಬೋದು. ಎಲ್ಲ 24 ಕ್ರೀಮ್ಸ್ನ ಡಿಸ್ಪ್ಯಾಚ್ ಮಾಡ್ತಾ ಇದ್ದೀನಿ. ಎಲ್ಲ ಇವಾಗ ಪ್ಯಾಕ್ ಮಾಡಬೇಕು. ಹಾಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಿದ್ದೆ. ಖಂಡಿತ ನಿಮ್ಗೆ ಬೇಕಂದರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿ ಎಂಕ್ವೈರಿ ಮಾಡ್ಬೋದು. ಸೊ ಮ್ಯಾನುಫ್ಯಾಕ್ಚರ್ ಡೇಟಿಂದ ಹಿಡಿದು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ, ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ, ಪ್ರತಿಯೊಂದು ಡೀಟೇಲ್ಸ್ ಇದರಲ್ಲಿ ಇದೆ ಆಲ್ರೆಡಿ. ಸೊ ಖಂಡಿತ ನಿಮ್ಗೆ ಬೇಕಂದರೆ ನೀವು ಯೂಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಸೊ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ ಎಂಕ್ವೈರಿ ಮಾಡಿ ಇವತ್ತು ಇದನ್ನೆಲ್ಲ ಪ್ಯಾಕ್ ಮಾಡಿ ಕಳಿಸ್ಕೊಡ್ತೀನಿ. ಕ್ರೀಮ್ಸ್ ಅಲ್ಲದೆ ನಮ್ಮ ಹತ್ರ ಏರ್ ಆಯಿಲ್ಸ್ ಇದೆ, ಲಿಪ್ ಸ್ಕ್ರಬ್ ಇದೆ, ಲಿಪ್ ಕ್ರೀಮ್ ಇದೆ. ಅದು ಬಿಟ್ಟು ನಿಮಗೆ ಗೋಟ್ ಮಿಲ್ಕಿಂದ ಮಾಡಿರುವಂಥ ಸಾಫ್ಟ್ನಿಂಗ್ ಸೋಪ್ ಇದೆ. ತುಂಬ ಅದನ್ನು ಯೂಸ್ ಮಾಡಿದ್ರೆ ಸ್ಕಿನ್ ಎಲ್ಲ ತುಂಬ ಸಾಫ್ಟ್ ಆಗುತ್ತೆ. ಆ ಥರದ್ದೆಲ್ಲ ನಮ್ಮ ಹತ್ರ ಅವೈಲೇಬಲ್ ಇದೆ. ನಿಮಗೆ ನನ್ನ ಎಂಕ್ವೈರಿ ಇದ್ದರೆ ನೀವು ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ ಎಂಕ್ವೈರಿ ಮಾಡಿ. ನಾನು ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀನಿ.